ಹಾಯ್ ಹಲೋ ನಮಸ್ಕಾರ. ಬುಜ್ಜಿ ಬೇಬಿ ಅಂತೂ ಸೌಂಡ್ ಜಾಸ್ತಿ ಕೊಟ್ಕೊಂಡು ನೋಡ್ತಾ ಇದ್ದಾನೆ. ಖುಷ್ ಬೇಬಿ ಸೌಂಡ್ ಕಮ್ಮಿ ಮಾಡು. ಸೌಂಡ್ ಕಡಿಮೆ ಮಾಡ್ಕೋಶ್. ನಾನಿವತ್ತು ನೋಡಿ ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ದೇ ಬೋರ್ ಆಗ್ಬಿಟ್ಟಿದೆ. ನಿಮ್ಮ ಜೊತೆ ಎಲ್ಲ ಮಾತಾಡದೆ ಹೇಗಿರೋದು, ವ್ಲಾಗ್ ಮಾಡ್ದಂತಾನೆ ಹೇಗಿರೋದು. ವ್ಲಾಗ್ ಇರ್ಲಿ ಏನ್ ಮಾಡ್ತಿದ್ರಿ ಅಂತ ಕೇಳಿ ಎಲ್ಲಾದ್ರೂ ನಮಗೆ. ಏನು ಮಾಡ್ತಿದ್ವಿ ಇವತ್ತು ಮೈಸೂರಲ್ಲಿ ಎಷ್ಟು ಗಾಳಿ ಅಂತ ಅಂದ್ರೆ ಬೈಕ್ ಓಡಿಸ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ. ಬೈಕ್ನ ವಾಪಸ್ ರಿಟರ್ನ್ ತಳ್ತಾ ಇದೆ. ತಳ್ಳೋಂಗೆ ಗಾಳಿ. ನನಗೆ ಹುಷಾರಿರ್ಲಿಲ್ವಾ, ಹಾಗಾಗಿ ಎಲ್ಲ ಹಾಸ್ಪಿಟ್ಲ್ ತೋರಾಯಿಸು ಹಾಗೆ ಒಂದು ಎಂತ ಏನಾದರೂ ಎಲ್ಲರೂ ದೇವ್ರ ಹತ್ರ ಹೋಗಿ ಹಾಕ್ಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಶೈಲಿ ಇಬ್ಬರು ಕೂಡ ಹೋಗಿದ್ವಿ. ಇವತ್ತು ಭಾನುವಾರ, ನಮ್ಮ ಮನೆ ಭಾನುವಾರ ಥರ ಇಲ್ಲ. ಇವತ್ತು ಭಾನುವಾರ ಏನು ತಿಂದಿದ್ದೀವಿ ಹೇಳಿ? ಮೊಸರು ಅನ್ನ, ಮಜ್ಜಿಗೆ ಅನ್ನ ಈ ಥರ ತಿನ್ಕೊಂಡು ಜೀವನ ಮಾಡಿದ್ದೀವಿ. ಅದಕ್ಕೆ ಶೈಲು ಪಾಪ ಹೋಗ್ಬಿಟ್ಟು ಈಗ ಚಿಕನ್ ತಗೊಂಡಿದ್ದಾರೆ. ಮತ್ತು ಅದ್ರ ಜೊತೆ ಪಾಲಕ್ ಸೊಪ್ಪು ತೋರಿಸ್ತೀನಿ ನೋಡಿ. ಸೊಪ್ಪೆಲ್ಲ ಬಿಡ್ತಾಯಿದ್ದೀನಿ ನನಗೋಸ್ಕರ. ಪಾಲಕ್ ಸೊಪ್ಪು ಅದೇನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತು ಚಿಕನ್ ಎಲ್ಲ ತಗೊಂಡು ಬಂದಿದ್ದಾರೆ ನೋಡಿ. ನಾಳೆ ದೋಸೆಗೆ ಪಾಲಕ್ ಪನ್ನೀರ, ಮಟರ್ ಪಾಲಕ್ ಮಾಡೋಣ ಅಂತ. ಅಂದರೆ ಮಟರ್ ಪಾಲಕ್ ಮಾಡಿದ್ನಲ್ಲ ಮುಂದೆ 2 ಸಲ. ಆ ಥರ ಜಾಸ್ತಿ ಆಯಿಲೆಲ್ಲ ಹಾಕ್ಬಿಡ. ಇಲ್ಲ ಇದಕ್ಕೆ ಜಾಸ್ತಿ ಇಲ್ಲ, ನಾನು ಬೆಳಗ್ಗೆ ಟೈಮ್ ತಿಂಡಿನೇ ಬಿಟ್ಬಿಡ್ತೀನಿ ಬಿಡು. ಹಂಗ್ ಸಡನ್ ಆಗಿ ಬಿಡ್ಬಾರ್ದು. ಯಾವಾಗ ಸ್ವಲ್ಪ ಐತೆಲ್ಲ ತಂದುಬಿಡೋಣ, ಡ್ರೈ ಫ್ರೂಟ್ಸ್ ಅದೆಲ್ಲ ತಂದುಬಿಡೋಣ. ಮಾಮ್ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಳ್ಳ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ. ಟೊಮೊಟೊನ ಕಟ್ ಮಾಡಿಟ್ಟಿದ್ದೀಲ್ಲ, ಒಂದು ದಪ್ಪದ ಹಾಕ್ಬೇಕಿತ್ತು. ದಪ್ಪು ಟೊಮೊಟೊ ಇನ್ನೊಂದು ಹಾಕ್ಬೇಕಿತ್ತು. ಸಾಕಾಗತ್ತಾ? ಇಷ್ಟೇ ಸಾಕು, ನೀನು ಬೇಡ ಅದಕ್ಕೆ. ಸ್ವಲ್ಪ ಗೊಜ್ಜಂಗೆ ಮಾಡ್ಕೊಳ್ಳಿ ಅಂತ ಜಾಸ್ತಿ ಏನಕ್ಕೆ ಅಲ್ವಾ. ಇಂಟರ್ಮೀಡಿಯೇಟ್ ಮತ್ತೆ ಡಾಕ್ಟರ್ ಹೇಳ್ದು ನಾನು ಇವ್ರಿಗೆ ಹೇಳೇ ಇಲ್ಲ, ನನಗೇನು ಇಲ್ಲ ರಿಪೋರ್ಟಲ್ಲಿ ಅಂತ ಹೇಳ್ಬಿಟ್ಟೆ ಪುಟ್ಟ. ನಾನು ಹಂಗೆ ಹೇಳಿ ಹೇಳೋದೇ ಬೇಡ ಅಂತ ಏನು ಹೇಳ್ತಾ ಇಲ್ಲ, ಬೇಜಾರಾಗ್ಬಿಟ್ಟಿದೆ. ಖುಷಿ ಏನು ಬಿಡಿಸಿದೀಯ ಇಷ್ಟೊಂದು? ಸೂರ್ಯ ಎಷ್ಟು ಸೂರ್ಯ ಬಿಡಿಸಿದೀಯಾ? ಎಷ್ಟು ಬಿಡಿಸಿದೆ ನೋಡಿ ಲೆಕ್ಕಾಕು. ಒಬ್ಬ ಒಟ್ಟೊಟ್ಟಿಗೆ ಎಷ್ಟೊಂದು ಸೂರ್ಯ ಬಿಡಿಸಿದೆಯಾ? ಒಬ್ಬ ಇದೇನಿದು ಕೆಳಗಡೆ? ಅಚ್ಚು, ಓಹೋ, ಸೂರ್ಯನ ಮಕ್ಕಳೆಲ್ಲ ಬಿಡಿಸಿದ್ದಾನೆ, ಅವ್ರ ಫ್ಯಾಮಿಲಿ. ನೋಡಿ ಇದು ಮಾತ್ರ ದೊಡ್ಡದು, ಅವ್ರ ಅಪ್ಪ ಅಮ್ಮ, ಇನ್ನೆಲ್ಲ ಮಕ್ಕಳು ಮೊಮ್ಮಕ್ಕಳು 3 ಮಕ್ಕಳು ಎಲ್ಲರನ್ನೂ ಕೂಡ ಬಿಡಿಸ್ಬಿಟ್ಟಿದ್ದಾನೆ. ಗುಡ್ ಮಗನೇ, ನಿನ್ನಷ್ಟು ಥಿಂಕ್ ಯಾರೋ ಮಾಡಿಲ್ಲ. ಸೂರ್ಯನಿಗೆ ಅಪ್ಪ ಅಮ್ಮ ಮಕ್ಕಳು ಮರಿ ಎಲ್ಲ ಇದ್ದಾರೆ ಅನ್ನೋದು ಗೊತ್ತಿತ್ತಿಲ್ಲ. ಓಹೋ, ಮನೆ ಅವ್ರಿಗೊಂದು ಇಲ್ಲ ಅಲ್ಲೇ ಬಿಡಿಸ್ತೀನಿ, ಅವ್ರಿಗೊಂದು ಮನೆಯೂ ಕಟ್ಟಿಸ್ತಾ ಇದ್ದಾನೆ. ಓಹ್ ವಾವ್, ಒಬ್ಬೊಬ್ಬ ಅವನು ಇದ್ರ ಪ್ರಕಾರ ಅದು ಮನೆಯೇ. ಓಕೆ, ಏನದು? ಓ, ಡೋರು. ಓಕೆ, ಡೋರ್ಗೆ ಸರ್ಕಲ್ ಇದೆಯಾ? ವಾ ಲಾಕು ಅದು ಓಪನ್. ಓ ಗಾಡ್. ಫ್ರಿಜ್ಜು. ಓಹೋ, ಸೂರ್ಯನಿಗೆ ಫ್ರಿಜ್ಜು ಪುಟ್ಟ. ಹಾಂ, ಸೂರ್ಯಕ್ಕೆ ಆವಾದಾಗ ಫ್ರಿಜ್ ಬೇಕೇ ಬೇಕಲ್ಲ. ಬಾ ಊಟನೂ ಬೇಕಾಗಿರಿ. ಒಂದು ನಿಮಿಷ ಬಿಡು. ಹಾಂ, ಓಕೆ, ಬರೀ ಇವಾಗ. ಊಟದ ಪ್ಲೇಟ್, ಚಿಕನ್. ಓ, ಸೂರ್ಯನಿಗೆ ಚಿಕನ್. ಓ, ಅದು ಮಟನ್. ಬಿರಿಯಾನಿ. ಒಬ್ಬ ಏನು ಊಟ ಕೊಡ್ತೀಯ ಮಗ, ಸೂಪರ್ ಕಣ. ಮನೆಯೇ ಬರ್ದಿಲ್ವಂತೆ, ಈಗ ಬರೀತಾರೆ. ಅಮ್ಮ ಬಂತು ಪಾರ್ಸಲ್ ಸ್ವಿಗ್ಗಿಲಿ ಪಾರ್ಸಲ್ಲ? ಸ್ವಿಗ್ಗಿಲಿ ಊಟ ತಾನೇ ಬರೋದು. ಯಾರೋ ಪಾರ್ಸಲ್ ಕಳಿಸಿದ್ದಾರೆ. ಊಟದ ಪಾರ್ಸಲ್ಲೇ ಕಳಿಸ್ಬಿಟ್ಟಿದ್ದಾರೆ ನೋಡು. ಏನಾದರೂ ಅಳಸೋಗ್ಬಿಟ್ಟಿದ್ರೆ ಕಳಿಸಿರೋದು. ಏನು ಮಾಡೋಂಗಿಲ್ಲ ಪಾಪ. ಹೌದಾ? ಸ್ವಿಗ್ಗಿಲಿ ಏನೋ ಡ್ರೆಸ್ಸಾ? ಸ್ವಿಗ್ಗಿಯಲ್ಲಿ ನಾವು ಅಂದ್ಕೊಂಡಿರೋ ಊಟ ಅಲ್ಲ, ಡ್ರೆಸ್ಸು. ಹ್ಞೂ
ಏನಿದು ವಾಟ್ ಯೋ ಬುಕ್ ಮಾಡಿದಾ ಸ್ವಿಗ್ಗಿಲಿ ಹೆಂಗೆ ಬುಕ್ ಮಾಡಲಿ ಮಮ್ಮಿ ಅಲ್ವಾ ಇಷ್ಟೊಂದು ಡ್ರೆಸ್ ಬಂದುಬಿಟ್ಟಿದ್ಯಾ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಅದಕ್ಕೆ ವರ ಮಹಾಲಕ್ಷ್ಮಿ ಹಬ್ಬದ ಗಿಫ್ಟು. ಈ ಕಡೆ ಬಾ ಈ ಕಡೆ ಅಲ್ಲೋ ಎಲ್ದ ನೈಸ್ ಸೂಪರ್. ಬರೀ ಟಾಪ್ ಕಳಿಸ್ರೆ ಪ್ಯಾಂಟ್ ಹಾಕೊಳಂಗಿಲ್ಲ, ಬರೀ ಟಾಪ್ ಯಾಕೆ ಓಡಾಡ್ಬೇಕಾ ಅಲ್ವಾ? ಪ್ಯಾಂಟ್ ಕಳಿಸಿದ್ದಾರೆ ಅದು ಇನ್ನೊಂದು ಪ್ಯಾಂಟ್ರನ್ನ ಕಟ್ಟೋರಲ್ಲ ಗುಡ್. ಅಯ್ಯಯ್ಯೋ ಅಯ್ಯಯ್ಯೋ ಇದು ನನ್ನ ಸೈಜಾ? ಖಂಡಿತ ಅಲ್ಲ, ನಿಮ್ಮ ಸೈಜ್. ಮೋಸ್ಟ್ಲಿ ಕಳಿಸಿರೋದು ನನಗೇನಾಗಿದೆ. ಇಲ್ಲ ಅಮ್ಮಗೆ. ಹೌದಾ? ತಿಂಗಳು ಎಲ್ಲಿ ಮಾಮೂಲಿ ಹಾಸ್ಪಿಟ್ಲ್ ಎದುರುಗಡೆ ಅಲ್ಲಿದ್ದಾರಾ? ಮೆಡಿಕಲ್ ಅವರು ಅಲ್ಲೂ ಬಜಾರ್ತಾರಲ್ಗ. ಅವ್ರ ಹೆಸರು ಏನು ಹುಷಾರಿಲ್ಲ, ಬರೀ ಜ್ವರ ಬಂದಿದ್ದು. ಅಪೋಲೋ ಆಸ್ಪತ್ರೆಗೆ ಅಡ್ಮಿಂಟ್ ಆದದ್ದು. ಅವ್ರಿಗೆ ಒಂಥರ ಏನೇನೋ ಆಗೋಯ್ತು, ಅದಾಗಿ ಎಲ್ಲ ಇನ್ಫೆಕ್ಷನ್ ಆಗ್ಬಿಡ್ತು. ಲಿವರ್, ಕಿಡ್ನಿ ಎಲ್ಲ. ಇವಾಗ ಮೈನಾರ ಹಾರ್ಟ್ ಅಟ್ಯಾಕ್ ಆಯ್ತು ಹಾಸ್ಪಿಟಲ್ ಇದ್ದಂಗೆ ಅಪೋಲೋದಲ್ಲಿ. ಇಲ್ಲಿ ಒಂದು ಹಪ್ಪಳೆ ಎದ್ಬಿಡ್ತು ಅವ್ರಿಗೆ. ಇಷ್ಟಾಗಲ್ಲ, ಅದನ್ನು ಚಿಕ್ಕದೇನಲ್ಲ, ಇಷ್ಟಾಗಲ್ಲ ಬರ್ತದೆ ಅಷ್ಟಾಗಲ್ಲ ಹಪ್ಪಳೆ ಎದ್ಬಿಡ್ತು. ಅದು ಇವಾಗ ಎಲ್ಲ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗದೆ. ಈಗ ಆಪರೇಷನ್ ಆಗೈತೆ. ಅದು ಪಾಂಪ್ಲೆಂಟ್ ಫಿಶ್ ಮತ್ತು ಕಾಟ್ಲಾ ಫಿಶ್ ಸೂಪರಾಗಿರುತ್ತೆ. ಪಾಂಪ್ಲೆಂಟ್ ಅಂತೂ ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತೆ, ಫ್ರೈಗಂತೂ ಇನ್ನೂ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಮಾಡಿಕೊಂಡ್ರೆ. ಯಾವ್ದು ಇವಾಗ ತಗೊಂಡಿರೋದು? ಇವಾಗ ಕಾಟ್ಲಾ ಫಿಶ್. ಎಸ್, ಇಲ್ಲಿ ಎಲ್ಲ ಕ್ಲೀನ್ ಮಾಡೋದು. ಡೈಲಿ ಸಿಗುತ್ತಾ ಫಿಶ್ಶು? ಸೋಮವಾರ ಒಂದಿನ ಇಲ್ಲಲ್ವಾ? ಭಾನುವಾರ ಖಾಲಿ ಆಗ್ಬಿಟ್ಟಿತ್ತು ನನಗಿದೆ. ಹೌದಾ? ಆ ಸೈಡೆಲ್ಲ ಇಡ್ತಾರೆ ಸಂಜೆವರೆಗೂ. ಮುಂದೆ ಕಾಂಪ್ಲೆಕ್ಸ್ ರೋಡು. ಹೌದಾ? ಇಲ್ಲೇ ಮಾಡ್ತೀರಾ? ಸಾಂಬಾರು ಕಾಟ್ಲಾ ಮೀನು. ಸಣ್ಣನೇ ಇರಲಿ, ಜಾಸ್ತಿ ದಪ್ಪ ಬೇಡ, ಅಷ್ಟಿರಲಿ ಸಾಕು. ಹಾಗೆ ಹೊಡೀರಿ, ಸಣ್ಣ ಸಣ್ಣದಾಗಿ ಏನೆಲ್ಲ ಕಟ್ ಮಾಡಿಬಿಡಿ, ಹಂಗೆ ಹೊಡೀರಿ.
ಎಷ್ಟಿದೆ 1.5 ಒಂದು 450 ಅಷ್ಟುಂಟ ಬಿಡುತ್ತಲ್ಲ. ಕೆಜಿ 300 ಮುಗಿಸ್ತಾರೆ. ಹಾಂ 200 ಕಿಲೋ 200 ಕೊಡಿ. ಅದು ಬೇಡ ಅಂದ್ರೆ ಇನ್ನೊಂದಿದೆ 420 ಇದೆ ಆ್ಯಪಲ್. ಅದು ಆ್ಯಪಲ್ ಆ್ಯಪಲ್ ಅಲ್ಲ, ಡ್ರ್ಯಾಗನ್ ಫ್ರೂಟ್ ಫ್ರೂಟ್ಸ್. ಅದೇ ಕೊಡಿ, ಡ್ರ್ಯಾಗನ್ ಕೊಡಿ. ಆ್ಯಪಲ್ ಎಷ್ಟು ಬೇಕು ಎಲ್ಲ ಯಾವ್ದು ಚೆನ್ನಾಗಿರುತ್ತೆ? ಸ್ವೀಟ್ ಅಲ್ಲ, ಆರೋಗ್ಯಕ್ಕೆ ಯಾವುದು ಒಳ್ಳೇದಂತ. 200 ಅದು 200 ಅವ ಕೊಡ. ಜ್ಯೂಸ್ ಮಾಡೋದಲ್ವ ಇದು? ಯಾವುದು ಅವಾಗ ಕೊಡ. ಇಲ್ಲ ಅಂದ್ರೆ ಐಸ್ ಕ್ರೀಮ್ ಜೊತೆ ಬ್ರೆಡ್ ಜೊತೆ ಏನು ಬೇಕಾದ್ರೂ ತಿನ್ಬೋದು. ಅಯ್ಯೋ, ಇದು ಇದು ತೆಗೆದುಬಿಡಿ. ವೈಟು ಅದು ತೆಗಿಗೆ ಬರಲ್ಲ, ಹಾಗೇನೆ ಇರಲಿ. ಸರಿ, ಇದು ಬೇಡ, ಇದೇ ಕೊಟ್ಬಿಡಿ. ಸಣ್ಣದೇ ಹಾಕಿ, ದಪ್ಪ ಬೇಡ. ಹಾಂ, 1 ಕಿಲೋ ಹಾಕಿ. ಆಯ್ತು. ಆಮೇಲೆ ಇದು ತೆಗೆದುಬಿಟ್ಟಿದೆ, ಹೋಗ್ಬಿಟ್ಟಿದೆ, ಬಾಡ್ಕೊಬಿಟ್ಟಿದೆ, ತುಂಬ ಬಾಡ್ಬಿಟ್ಟಿದೆ. ಫ್ರೆಶ್ ಹಾಕಿ. ಆಮೇಲೆ ನೋಡಿ ಇನ್ಯಾವುದು ಇದೇನು ಹಾಗೆ ತಿನ್ಬೋದಾ ಪುಟ? ಬೇಡ, ಅದಿರಲಿ. 1 ಕಿಲೋ ಸಾಕಲ್ಲ, 3 ಬಂದಿದೆ. ಹಾಂ ಕೊಡಿ. ಬೇರೆ ಸೌತೆಕಾಯಿ ಬೇಕು, ಇದು ಫ್ರೂಟ್ಸ್ ಎಲ್ಲ ಅಷ್ಟು ಸಾಕು. ಸೌತೆಕಾಯಿ ಈ ಕಡೆ ಹಣ್ಣು ಇದು ಅದು ತರಕಾರಿ. ಇದಾ? ಹೌದಾ? ಹೊಂಡ ಬಜ್ಜಿ ಹುಳಿ ಎಲ್ಲ ಮಾಡ್ತಾರೆ. ಹ್ಞೂ ಪುಟ ಚೆನ್ನಾಗಿರೋದು. ಎಷ್ಟು ಕೆ ಜಿ ಸೌತೆ? 40. ಕಡಿಮೆ ಆಗಿದೆ ಅಲ್ವಾ? ಜಾಸ್ತಿ ಆಯ್ತು ಮತ್ತೆ. ಮೊನ್ನೆ ಒಂದು ಇನ್ನೂ ಜಾಸ್ತಿ ಆಯ್ತು, 50 ಆಗೋಗ್ಬಿಟ್ಟಿದೆ. ಹೌದಾ? ಸ್ವಲ್ಪ ಹಳೆ ಗಿಳಿದ್ರೆ ಕೊಟ್ಬಿಡಿದ್ರೆ ಕಮ್ಮಿ ಮಾಡಿ. ಅದು ನಮಗೆಲ್ಲ ಹಂಗಲ್ಲ, ಪ್ರತಿದಿನ ಫ್ರೆಶ್ ಆಗ್ತಿರುತ್ತೆ. ಎಷ್ಟು ಬೇಕು ಅಷ್ಟೊಂದು ಮಾತ್ರ ಆಪ್ಷನ್ ಸೆಲೆಕ್ಟ್ ಮಾಡ್ತಾವಲ್ಲ. ಶುಂಠಿನ 4 ಕೊಡ್ಬೋದು. 4 ಚಿಕ್ಕದಾದ ಹಾಕ್ಬಿಡೋದು, ಹಾಕ್ಬಿಡೋದು ಅಷ್ಟೇ. ಇದು 100 ಇದೆ ಇಲ್ಲ, ಕೊಟ್ಬಿಡಮ್ಮ, ಅದು ಹಾಕ್ಬಿಡು. ಬೇರೆ ಬಿಡಮ್ಮ, ಇನ್ನೇನು ಬೇಡ. ಎರಡೆಲ್ಲ ಕಾಸ್ಟ್ಲಿ ಇವಾಗ. ಅದು ಬೇಡ, ಇಲ್ಲಿ ಬೇಡ. ಸಾರಿ.